ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಬೆಳಗ್ಗೆ ಎದ್ದು ಇವತ್ತು ಜಿಮ್ಗೆ ಹೋಗಿಲ್ಲ ಗೈಸ್. ಜಿಮ್ಗೆ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೋಸ್ಕರ ಲೇಟಾಗಿದ್ದು ಬೆಡ್ಡಿಗೆಲ್ಲ ಮುಗಿಸಿ ನಮ್ಮ ಅಮ್ಮ ಬೇರೆ ಇದ್ರಲ್ಲ, ಸೊ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಇವಾಗ ನಾವು ಆಚೆ ಹೋಗ್ತಾಯಿದ್ವಿ. ಬಾಯ್ಸ್ ಎಲ್ಲ ಬಂದವರು ಆಲ್ರೆಡಿ ಫುಲ್ ರೆಡಿ. ನೋಡಿ ಈ ಒಂದು ಹೊಸ ಲೈಟ್ ಫಿಟ್ ಮಾಡಿದೆ ಗೈಸ್. ಪವನ್ ಬಂದು ಹೇಳ್ದೆ ಇಲ್ಲೊಂದು ಲೈಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆ ಲೈಟ್ ಇತ್ತಲ್ಲ, ನಾನು ಆ ಥರ ಯಾಕೆ ಫಿಟ್ ಮಾಡಬಾರ್ದು ಅಂದ್ಬಿಟ್ಟು ಫಿಟ್ ಮಾಡಿಬಿಟ್ಟೆ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲ. ನಮ್ಮಂಗೆ ಆ ಸಾಂಬ್ರಾಣಿದು ಇಷ್ಟ ಆಗ್ಬಿಟ್ಟೈತೆ ಏನಮ್ಮ. ಕಣ್ಣಾಕವ್ರೆ ನಾನು ಬರೋವರೆಗೂ ಇದ್ದರೆ ತೊಳೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಇಲ್ಲಾಂದರೆ ಹೊಸದು ಬುಕ್ ಮಾಡ್ಕೊಳ್ತಾರೆ. ನಮ್ಮ ಅಮ್ಮ ಬಗ್ಗೆ ನನಗೆ ಗೊತ್ತುಕೊಣೋ. ನಮ್ಮ ಹುಡುಗ ನೋಡಿ ಇಲ್ಲಿ ಕುತ್ಕೊಂಡು ಅಲ್ಲಿ ಸೈಟ್ ಹೊಡಿಯೋದು ರೋಡಲ್ಲಿ. ಹಾಂ, ಎಲ್ಲ ಸೈಟ್ ಹೊಡಿಯೋದು ನೀನು ತೋರಿಸು ಫೈಲ್. ಎಲ್ಲಿ ಸೈಟ್ ಹೊಡಿಯೋದು? ಇಲ್ಲಿ ಬಂದು ನಿಂತ್ಕೊಂಡು ಸೋಫಾ ಮೇಲೆ ಹತ್ತಿ ಸ್ಕ್ರೀನ್ನ ಜರುಗಿಸಿ ಸೈಡ್ಗೆ, ಇಲ್ಲಿಂದ ಆಪೋಸಿಟ್ ಮನೇಲಿ ಒಂದು ನಾಯಿ ಐತೆ, ಆ ನಾಯಿಗೆ ಸೈಟ್ ಹೊಡಿತಾನೆ. ಮುದ್ದು ಮಗು ಇಸ್ಕು ಮುದ್ದು ಮಗು. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮ್ಯಾಡಿ ಅವ್ರ ತಾತ ಹೋಗ್ತಾ ಇದ್ದಾರೆ. ಇಲ್ಲಿ ತೋರಿಸ್ತೀನಿ ರೀ, ವೆಲ್ಫೇರಲ್ಲಿ 45 ಯಾರನ್ನ ಯಾಕೆ ಹೊಡಿತಾ ಇದ್ಯಾ? ಹಲೋ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ನಮ್ಮ ಅಮ್ಮನ ಮತ್ತು ನಮ್ಮ ತಂಗಿನ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇರ್ ಕಟ್ ಮಾಡ್ಸೋಕ್ಕೆ ಸ್ಪಿನ್ಸ್ಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮಂಗೆ ಹೇರ್ ಕಟ್ ಮಾಡಿಸ್ಕೊಡ್ಬೇಕಂತೆ. ನಾನು ಹೋಗ್ತೀನಿ ಅಂತ ಹೇಳಿದೆ, ಅದಕ್ಕೆ ಇಲ್ಲ ನಾನು ಬರ್ತೀನಿ ಅಂದ್ಬಿಟ್ಟು ರೆಡಿಯಾಗಿದ್ದರು ಬರ್ತಾರೆ. ಸೊ ಬನ್ನಿ ಹೋಗಿ ಅವ್ರಿಗೆ ಹೇರ್ ಕಟ್ ಮಾಡಿಸಿ ಆಮೇಲೆ ಇವತ್ತು ಬಾಯ್ಸ್ ಜೊತೆ ಆಚೆ ಹೋಗೋ ಪ್ಲ್ಯಾನ್ಸ್ ಇದೆ ಗೈಸ್. ಸೊ ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ಅಂತೇಳಿ. ಎಲ್ಲ ಸ್ಪ್ಲಿಟ್ ಆಗಿಬಿಟ್ಟಿದ್ದಾರೆ ಕೆಲಸಗಳು. ಒಬ್ಬರು ಆಫೀಸು, ಇನ್ನೊಬ್ಬರು ಮನೆ, ಟೈಮೇ ಸಿಗ್ತಾಯಿಲ್ಲ ಯಾರಿಗೂ. ನಾವೇ ಒಬ್ಬರೇ ಹಿಂಗೆ ಆಯ್ಕೊ ತಿನ್ಕೊಂಡಿದ್ದೀವಿ. ಯಾವಾಗ ಯಾರು ಕರೆದ್ರು ಎಲ್ಲಿ ಕರೆದ್ರು ಹಂಗೆ ಬುಯ್ಯಿ ಅಂತ ಹೊಡೈತೀವಿ. ಬಟ್ ನಮ್ಮ ಬಾಯ್ಸ್ ಲೈಫ್ ಹಂಗಲ್ಲ, ನಾವು ಅವ್ರಿಗೋಸ್ಕರ ಕಾಯ್ತಾ ಇರಬೇಕು. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ಯಾರ್ಯಾರು ಸಿಗ್ತಾರೆ, ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ. ಮೀನ್ಸ್ ಹೋಗೋ ದಾರಿಲೂ ಕೂಡ ಪ್ರಮೋಷನ್. ಏನೇನು ಕಾಲ ಬಂತಪ್ಪ ಇರೋಲ್ಲ ಅಷ್ಟೇ, ಮುಂದಕ್ಕೆ ಕೇಳಲ್ಲ. ಬನ್ನಿ ಹೀರೋಯಿನ್ ತೋರಿಸ್ತೀನಿ. ಮಾಸ್ಕ್ ಹಾಕ್ಕೊಂಡು ಆಮೇಲೆ ನಾನು ಜೋರಾಗಿ ಸೌಂಡ್ ಹಾಕ್ಬಿಟ್ಟು ಸೌಂಡ್ಗೆ ಮಾತ್ರ ಕಮ್ಮಿ ಕೊಡ್ತಲ್ಲ ನೋಡಿ. ಹಾಂ, ಅಮ್ಮ ಫುಲ್ ಸೈಲೆಂಟಾಗಿ ಕೂತಾರೆ ದೇವ್ರ ಥರ. ನೋಡಿ ಕಣ್ಣು ಮಾತ್ರ ಕಾಣಿಸ್ತೈತೆ. ಅದು ಎಂಥ ಸಾಂಗ್ ಹಾಕಿದೆ ಹೇಳು. ಹಾಂ, ನಮ್ಮಮ್ಮ ನೋಡಿ. ಹಾಂ, ರೈಟ್ ಹುಡುಗಿ ಆಗ್ಬಿಟ್ಟೆ ಕಣಮ್ಮ. ಆದರೂ ಗೈಸ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಜೀವನದಲ್ಲಿ ಒಂದು ನೋಡೋಕ್ಕಾಗಲ್ಲ, ಏನು ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ವಯಸ್ಸಾಗೋದನ್ನ. ಏನನ್ಸುತ್ತೆ ನಿಮಗೆ? ಕಮೆಂಟ್ ಹಾಕಿ ಅಲ್ವಾ. ಡೀಪ್ ಇದೆ ಮೆಸೇಜು, ಬಟ್ ಫ್ಯಾಕ್ಟ್. ನಗ್ತವ್ರು ನೋಡಿ ನಮ್ಮಮ್ಮ. ಹಾಂ, ಐಟ್ ನೀನು ಬಿಡಮ್ಮ. ಹೆಂಗಾಗೋಯ್ತೆ ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಕಲರ್ ಹಾಕ್ಸ್ಕೊಂಡ್ಬಿಟ್ರೆ ಫುಲ್ಲು. ನೋಡಿ ಗೈಸ್ ಫೋನೆಲ್ಲ ಕಿತ್ಕೊತವ್ರೆ. ಹೆಣ್ಮಕ್ಳು ದೌರ್ಜನ್ಯ ಮಾಡ್ತಾರೆ, ಗಂಡು ಮಗ ಅಮಾಯಕ ಸಿಕ್ಕವನೇ ಅಂತ. ಹಾಂ, ತೆಗೀರಿ ಮಾಸ್ಕು. ಮಾಸ್ಕ್ ತೆಗೆದು ಮಾತಾಡ್ರಿ. ಮೀಟ್ರ್ ಬೇಕು ಮಾಸ್ಕ್ ತೆಗಿ ಮಾತಾಡೋಕ್ಕೆ. ಮೀಟ್ರ್ ಹಾಂ, ಇಲ್ಲ ಬಿಡಿ ಗೊತ್ತಾಯ್ತು. ಈ ಪಾಪುನ ಇದು. ಅಯ್ಯೋ, ಇದಕ್ಕೆ ಯಾರಾದರೂ ಪಾಪ ಅಂದರೆ ನಮಗೆಲ್ಲ ಶಾಪ. ಓ ಮೇಡಮ್, ಮಿಸ್ ಭಯ ಆಯ್ತು ಮಿಸ್. ಪ್ಲೀಸ್ ಮಿಸ್, ನಾನು ಬೇರೆ ಪ್ಯಾಂಪರ್ಸ್ ಬೇರೆ ಹಾಕಿಲ್ಲ ಮಿಸ್. ನೀವು ಹೊಡೆದ್ಬಿಟ್ರೆ ಆಮೇಲೆ ನಾನು ಎಲ್ಲಿ? ನಮ್ಮಮ್ಮ ಇಲ್ಲೇ ಅವರೇ, ನಾನು ಮಮ್ಮಿ ಕಂಪ್ಲೇಂಟ್ ಮಾಡ್ತೀನಿ ಇವಾಗ. ಅವ್ರು ಹಂಗೆ ಅಂಥ ದೇವ್ರ ಥರ ಇರೋ ಮಕ್ಳಿಗೆ ಇಂಥ ಮಕ್ಕಳು ಹುಟ್ಟೋದು. ಇದಂತೂ ನಿಜ ಗೈಸ್. ಅಪ್ಪ ಅಮ್ಮ ಎಷ್ಟು ಒಳ್ಳೆಯವ್ರು ಇರ್ತಾರೋ ಅಂಥ ಆರಾಮ್ಕೋರ ಮಕ್ಕಳು ಹುಟ್ಟೋದೇ ಅವ್ರಿಗೆ. ಅಪ್ಪ ಅಮ್ಮ ಏನಾದರೂ ಆ ಥರ ಇದ್ದರೆ ಸೈಲೆಂಟ್ ಮಕ್ಕಳು ಹುಡ್ತಾರೆ. ಏನಂತೀರ ಅವರು? ಕರೆಕ್ಟ್ ತಾರೆ. ನೀವು ಹೆಂಗೆ? ನೀವು ಯಾವ ಕ್ಯಾಟಗರಿ? ಅಮ್ಮ ನೋಡಿ ಹೆಂಗಾಯ್ತೈತೆ ಮೌ. ನೈಟಿ ಮೇಲೆ ನೈಟಿ ಹಾಕೊಂಡು ಹೋದಂಗೆ ಐತದು. A few moments later. ನಮ್ಮ ಬಾಯ್ಸ್ ನಾನು ಎತ್ತಾಕೊಂಡೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಟ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಮಾಡಿದ ಗಾಡಿ ಕೇಸು, ಹೆಲ್ಮೆಟ್ ಇಲ್ಲ, ಟ್ರಿಬಲ್ ರೈಡಿಂಗು ಎಲ್ಲ ತೋರಿಸ್ತೀನಿ. ಗಾಡಿ ನಂಬರು ಕೇಸ್ ಹಾಕಿ. ಆ್ಯಂಡ್ ಇಲ್ಲಿ ನೋಡಿ, ಇವ್ ನೋಡಿ ಇವಾಗ ಇತ್ಕೊಂಡ್ಬಿಟ್ಟ ಕಾಲನ್ನ. ಆ್ಯಂಡ್ ಈ ಗಾಡಿ ಫೋಟೋ ನೋಡ್ಕೊಳ್ಳಿ. ಹೆಲ್ಮೆಟ್ ಇಲ್ಲೇ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಸುವಾಗ.
ಗಾಡಿ ತಗೊಂಡು 1 ವರ್ಷ ಆದ್ಮೇಲೆ ಬ್ಲಾಗಲ್ಲಿ ತೋರಿಸಿ ಇವಾಗ ನಂಬರ್ ಪ್ಲೇಟ್ ಹಾಕ್ಸವ್ ನೀನು. ಪೂಜೆ ಮಾಡ್ಕೊತಿದ್ದ ಅದಕ್ಕೆ ನಮ್ಮ ಅಪ್ಪ ಬೈತಾ ಇದ್ರು ಅದಕ್ಕೆ. ಏನು 1 ವರ್ಷ ಗಂಟ ಪೂಜೆ ಮಾಡೋದೇನಾ? ಅಪ್ಪ ವರ್ಷಕ್ಕೆ ಒಂದೇ ಸಲ ತಾನೇ ಬರೋದು. ಹಂಗೆ ಹೆಲ್ಮೆಟ್ ಹಾಕೊಳ್ದೆ ಹೋಯ್ತಾನೆ. ಅದೇ ಗಾಡಿ ನಂಬರ್ ನೋಡ್ಕೊಂಬಿಡಿ. ನಾ ಫಸ್ಟ್ ನಮ್ ತೋರಿಸ್ಬಿಟ್ರೆ ನಿಮ್ ತೋರಿಸ್ತಾರ ಅದು ಫಸ್ಟ್ ನಮ್ದೆಲ್ಲ ತೋರಿಸ್ಬಿಡ್ತೀವಿ. ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಮಾಡಬೇಡ ಅಂತಿದ್ದೆ ಮಾಡೋದು. ನಮ್ಮನ್ನ ತೋರ್ಸೋ ನಂಬರ್ ಯಾವ ಜಾಗ ಕರ್ಕೊಂಬಂದವ್ ನೋಡಿ, ಸಖತ್ ಗ್ರಿಲ್ಸ್ ಅಂತೆ. ಅವನ್ನೆಲ್ಲ ಪೊಲೀಸ್ನವ್ರು ಹಿಡಿದಿರ್ತಾರೆ ಮೋಸ್ಟ್ಲಿ. ಗೈಸ್ ಪವನಣ್ಣ ಶವರ್ಮ ಕೊಡಿಸ್ತಾವ್ರೆ. 1 ತಿಂಗಳು ಮುಂಚೆ ಬಾರೋ ಅಂತ ಅಂದ್ರೆ ಎಲ್ಲೂ ಬರಲ್ಲ ಅಂತಿದ್ದ. ಬರ್ಲೇ ಬೇಡ ನೀನು, ಬೇಡ ಮಚ್ಚ. ಇವತ್ತು ಯಾಕೆ ಬಂದಿದ್ಯಾ ಅಂತ ಗೊತ್ತಲ್ಲಪ್ಪ. ಹೋದ್ವಾರಲ್ಲ ಅದ್ರ ಕೆಲಸ ಏನು ಒಂದು ಮಾತೇ ಆಡಕ್ ಬಿಡ್ತಾ ಇರ್ಲಿಲ್ಲ. ನೀನ್ ಮಲ್ಕೊಬಿಟ್ಟಿದ್ದೆ, ನಿನ್ಗೆ ಗ್ಯಾಪ್ನ ಐತೆ. ನಿಂದೇ ಬ್ಯಾಡ್, ನಿನ್ ಟಾಪಿಕ್ಕು ನಾವು ಮಾತಾಡಕ್ಕೆ ಬಿಡು. ಅಯ್ಯೋ ಕರೆಕ್ಟ್ ಅಮ್ಮ 1 ಸೆಕೆಂಡ್ ಶಾಕ್ ಆಗ್ಬಿಟ್ರು ನಾವಮ್ಮ. ಇಷ್ಟು ಜನ ಬಂದ್ಬಿಟ್ಟವ್ರಲ್ಲ. ನಾವಮ್ಮ ಸ್ಟಾರ್ಟಿಂಗ್ ಬಂದಾಗ ನೋಡಿದ್ರೆ ಏನು ಮಾಡಿದ್ರು. ಓಕೆ ಗೈಸ್, ಇವಾಗ ನಾನು ನಮ್ಮ ಬಾಯ್ಸ್ ಎಲ್ಲ ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಗೋ ಕಾರ್ಟಿಂಗ್ ಮಾಡೋಕ್ಕೆ. ಸೊ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಪಾರ್ಟಿ ಮಾಡೋದು ಬೇಡ, ಇವತ್ತೆಲ್ಲಾದ್ರೂ ಸುಮ್ಮನೆ ಆಚೆ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಆಚೆ ಹೋಗ್ತಾ ಇದೀವಿ. ನೋಡಿ ಎಲ್ಲ ಫುಲ್ ರೆಡಿಯಾಗಿ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಹಾಯ್ ಸರ್, ಎಷ್ಟೊತ್ತಾಯ್ತು ಗುರು ಬಂದು? ಇಲ್ಲಿ ನೋಡಿ ಹೀರೋಯಿನು. ಗೋ ಕಾರ್ಟಿಂಗ್ ಬಂದವಳ ಏನು ಮದುವೆಗೆ ಬಂದವಳ ಒಂದು ಗೊತ್ತಾಗ್ತಾ ಇಲ್ಲ. ಮ್ಯಾಡಿಗೆ ಆಯಿತು. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ನ ರೀಚ್ ಆಗಿದ್ದೀವಿ. ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ಬರ್ನೌಟ್. ಇಷ್ಟೊತ್ತಲ್ಲಿ ಓಪನ್ ಇರೋದು ಇದೊಂದೇ, ಅದಕ್ಕೋಸ್ಕರ. ಸೊ ಬನ್ನಿ. ಏನಲ್ಲ ಹಿಂಗೆ ನೋಡ್ತಾವ್ರೆ, ಏನು ಬ್ರೋ ಹೋಗಿಟ್ನಾ? ಅದೇ ನಂಬರ್ ನೋಡು, ಅಲ್ಲೇ ಇರ್ತಾರೆ ಯಾವಾಗಲೂ. ಹೇಳ್ಕೊಂಬಂದ್ಬಿಟ್ರಲ್ಲ ಹಿಂದೆ. ಹುಡುಗಿ ಡ್ರೈವರಾ? 100% ಗೊತ್ತಾಯ್ತು. ಬಿಸ್ಕಿನೇ ತಗೊಂಬಂದಿದ್ದೀವಿ. ಮೇಡಮ್ ಆಗಿಲ್ಲ ಅಂದ್ರೆ ಬನ್ನಿ, ನಾವು ಹೋಯ್ತೀವಿ. ಮಚ್ಚ ಈ ಮೋನದು ಇದೆ ಬಾಳೆ. ಏನ್ರಲ್ಲಿ ಅಷ್ಟೇ ಯಾವ್ದ್ರಲ್ಲಿ ಬಾ, ಫಸ್ಟ್ ಪ್ಲೇಸ್ ನಿನ್ಸ್ತೀನಿ. ಓನಮ್ಮ, ಜೀವನದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಸ್ನ್ಯಾಪ್ ಇಂಪಾರ್ಟೆಂಟ್. A few moments later. ಗೈಸ್ ಬಾಯ್ಸ್ ಎಲ್ಲ ರೆಡಿ. ನೋಡಿ ಮೋನು ಯಾವ ಥರ ಕಾಣಿಸ್ತಾವಳೆ. ಹಾಂ, ಏಯ್ ಪವನ್ ವಾಟ್ಸಪ್ ಬ್ರೋ. ನೋಡಿ ಯಾರಿದ್ದಾರೆ ನಮ್ಮ ಜೊತೆ, ಗಣ್ಯ ವ್ಯಕ್ತಿಗಳು. ಕೈನ ಕೊಡ್ತೀರಾ ಅಣ್ಣ, ನಿಮ್ಮ ಹೋಟ್ಲಿಗೆ ಕೆಲಸ ಕೊಡ್ತೀರಾ ಪಡಿಸ್ತೀರಿ ಅಂತ. ಲವ್ ಸೇಮು ಪಂಚೆ ಉತ್ಕೊಂಡ್ರೆ ಬೋಂಡ ಹಾಕೋರು ಇರ್ತೀಯಲ್ಲ, ಮದುವೆ ಮನೇಲಿ ಇಟ್ಕೊಂಡು ಜಿಲೇಬಿ ಉಯ್ತಾ ಇರ್ತಾರೆ. ದೋಸೆ ಕೊಟ್ಟಂಗೆ ಅಲ್ಲ ಏನ್ರಿ ಲೇಡಿ ಡ್ರೈವರು. ಗೈಸ್ ನಮ್ಮ ಮ್ಯಾಡಿ ಮಧು ಮಾತ್ರ ಬರ್ತಾ ಇಲ್ಲ. ಯಾಕೆ ಅಂತ ಮ್ಯಾಡಿ ಮಧು ಅವ್ರನ್ನೇ ಕೇಳೋಣ ಬನ್ನಿ. ಮ್ಯಾಡಿ ಮಧು ಅವರೇ, ಯಾಕೆ ಬರ್ತಾ ಇಲ್ಲ ನೀವು? ಹಾಂ, ಅವ್ನು ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಬಿಸ್ಕು ಮಗುನ ನೋಡ್ಕೊತವನೆ. ಆ್ಯಂಡ್ ಹಂಗೂ ಸ್ವಲ್ಪ ಅವನಿಗೆ ಆರೋಗ್ಯ ಸರಿಗಿಲ್ಲ, ಅದಕ್ಕೋಸ್ಕರ ಗೈಸ್. ಓನು ಬಿಸ್ಕು ಮಗನೇ, ನೀನು ಬರ್ತೀಯೋ ಟ್ರಕ್ಗೆ? ನೀನು ಬರ್ತೀಯೋ? ನೀನು ಬರ್ತೀಯೋ? ಸರಿ, ಇಲ್ಲ ಬರ್ತೀನಿ. ಗೈಸ್ ಯಾಕೋ ಇವತ್ತು ಬಾಯ್ಸ್ ಯಾರಿಗೂ ಜೋಶ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲ ಜೋಸಿಗೆ ಇನ್ನೊಂದು ಹೆಸರೇ ಭಾಸ್ಕರ. ಅದಕ್ಕೆ ಇಲ್ಲ. ಹೆಲ್ಮೆಟ್ ಹಾಕೊಳ್ಳಲಿ, ಜೀವನದಲ್ಲಿ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ಹಾಕೊಳ್ದೆ ಮಾಡಿದ್ರೆ ಕಷ್ಟ. ಸರಿ, ಹೆಲ್ಮೆಟ್ ಹಾಕೊಳ್ದೆ ಓಡಿಸಿದ್ರೆ ಕಷ್ಟ. ನೀನು ಕಂಟೆಂಟ್ ಆಯ್ತಾ? ಅಣ್ಣ ಟ್ರ್ಯಾಕಲ್ಲೇ ಓಡಿಸ್ಬೇಕು, ಟ್ರ್ಯಾಕ್ ಬಿಟ್ಟು ಆಚೆ ಹೋಗಂಗಿಲ್ಲ. ನೈಸ್ ರೋಡ್ ಹೊಟ್ಟೋಗ್ಬಿಟ್ಟು ಆಮೇಲೆ बैठे हम बात कर लेंगे, 4 बात कर लेंगे. ಹುಷಾರು, ಸುಟ್ಬಿಡುತ್ತೆ ಇಂಜಿನ್ ಅದು. ಓಕೆ ಗೈಸ್, ಆಲ್ ಸೆಟ್. ಹೋಣ ಮನೆ. ಬಾಯ್ಸ್ ರೆಡಿನಾ? ಯಾರು ಎಲ್ಲ ಹಾಳು ಮಾಡಿದ್ರು ಮತ್ತ. ಯಾಕ ಬಿಡಮ್ಮ, ಹಿಂದಕ್ಕೆ ಬಿಡ. ಯಪ್ಪ, ಫುಲ್ ಡ್ಯಾಶ್ ಆ್ಯಂಡ್ ಡ್ಯಾಶು.
ಇವಾಗ ಕೇಸ್ ಹೊಡಿಬೇಕು ಎಲ್ಲಾರು. ಹಾಯ್ ಮೋನು, ಏನು ಸಮಾಚಾರ? ಏಯ್ 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 ಬ್ರೇಕ್ ಹಿಡಿಲಿಲ್ಲ ಕಡೆ. ಏನಾಯ್ತು ನಿಜ? ನಾಲ್ಗೆ ಕೊಟ್ಟಾಯ್ತಲ್ಲ. ಸಾರಿ ಮುಚ್ಚ, ನಾನು ಹೋದ್ರಾಯ್ತು ಬಾ. ಏನ್ ಬ್ರೋ ಎಕ್ಸ್ಟ್ರಾ ಲ್ಯಾಪ್? ಅಯ್ಯೋ ಬ್ರೋ, ಈ ಸರಿ ಆಡೋಕ್ಕಾಗಲಿಲ್ಲ ಬ್ರೋ. ಅಷ್ಟೊಂದು ಗಾಡಿಗಳು ಜಾಸ್ತಿ ಆಯಿತು, ಏನೋ ಮಿಸ್ ಹೊಡಿತು. ಯಾರು ಅವರೇ ಫಸ್ಟ್ ಬಂದಿದ್ದು ಅನ್ಸ್ತದೆ. ನಿತ್ಯಣ್ಣ ಫಸ್ಟ್ ಬಂದಿರೋದು. ಗೈಸ್ ಯಾರು ಫಸ್ಟ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿದ್ಮೇಲೆ ಗೊತ್ತಾಗುತ್ತೆ ಇವಾಗ. ನಾವಂತೂ ಬಂದಿರಲ್ಲ ಬಿಡು. ಓ ಗೈಸ್, ಇನ್ನೂ ಮೋನು ಆಡ್ತಾವಳು, ಅದಕ್ಕೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಲ್ಲಿ ಮಚ್ಚ ಇಲ್ಲೇ ರೌಂಡ್ ಹೊಡಿತಾಳು. ಏಯ್ 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 ಏ ಟಾಮಿ, ಏಯ್ ಬುದ್ಧಿ. ಯಾರು ಇಲ್ದಿದ್ದಾಗ ಆಡೋದಲ್ಲ. ಏಯ್ ಬ್ರೇಕ್ ಹಿಡಿ, ಎಕ್ಸ್ಟೆಂಡ್ ಅಲ್ಲ, ಆಫ್ ಮಾಡು. ಯಾರು ಇಲ್ದಿದ್ದಾಗ ಆಡೋದಲ್ಲ, ಫೀಲ್ಡಲ್ಲಿ ಇದ್ದಾಗ ಆಡ್ಬೇಕು. ರಿವರ್ಸ್ ಎಲ್ಲ ಬರ್ತಾಳೆ. ಹೋಗು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಲ್ಲೋದ್ರೂ ಅಡ್ಡ ಬರ್ತಾಳೆ. ಫಸ್ಟ್ ಗುದ್ದಿದ್ದೆ ಅವಳು ನನಗೆ. ಓ ನಿತಿನ್ ರೆಡ್ಡಿ, ಏಯ್ ಗೈಸ್ ಅಲ್ಲಿ ನೋಡಿ. ಆದಿತ್ಯ 4th, ಸುಹಾಗ್ 5th, ಪವನ್ 8th. ಬೆಸ್ಟ್ ಟೈಮ್ಸ್ ಟುಡೇ. ಇವತ್ತಿನ ಬೆಸ್ಟಲ್ಲಿ ಸೆಕೆಂಡ್ ನಾನು. 22.9 ಟೋಟಲ್ ಅಂದರೆ ಬೆಸ್ಟ್ ಇವತ್ತು. ಗೈಸ್ ಸ್ಕೋರ್ ನೋಡಿ, ಸ್ಕೋರ್ ಇದೆ. ನಾನು 3ನೇ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಮಿಸ್ ಆಗಿ. ಸೊ ನಿತಿನ್ ಒಬ್ಬರು ಅವ್ರು ಫಸ್ಟು 22 ಕಾರ್ಡ್ ನಂಬರು, ನಂದು 37 ಸೇಮು. ಬಟ್ ನಾನೊಂದು ಎಕ್ಸ್ಟ್ರಾ ಲ್ಯಾಪ್ ಹೊಡೆದಿದ್ದೀನಿ. 24.749 ಅವ್ರದ್ದು ಬೆಸ್ಟ್ ಟೈಮು. ಅವು ಇಲ್ಲಿ ನೋಡಿ ನಿತಿನ್ ಬ್ರೋದು 22.9. ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಇದರಲ್ಲಿ ದಿಸ್ ಮಂತ್ ಅಲ್ಲ, ದಿಸ್ ಡೇಯಲ್ಲಿ 22.258. ನೋಡೋಣ ಗೈಸ್, ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಎಲ್ಲ ಏನೋ ಮಿಸ್ ಹೊಡಿತೈತೆ, ಏನು ಅಂತ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡೋಣ ಇವಾಗ. ಗೈಸ್ ಇದು ಯಾವ ಥರ ಕ್ಯಾಲ್ಕುಲೇಷನ್ ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ರೌಂಡ್ ಹೋಯ್ತೀನಿ. ನೆಕ್ಸ್ಟ್ ರೌಂಡ್ ಹೋದಾಗ ಅದು 16 ಲ್ಯಾಪಲ್ಲಿ ಯಾವುದು ಒಂದು ಲ್ಯಾಪು ಫಾಸ್ಟಾಗಿ ಬಂದಿರ್ತೀರ ಆ ಲ್ಯಾಪ್ ಕೌಂಟ್ ಆಗುತ್ತೆ. ಬೆಸ್ಟ್ ಲ್ಯಾಪು. ಓಕೆ ಗೊತ್ತಾಯ್ತು. ಓಕೆ ಗೈಸ್, 2ನೇ ರೌಂಡ್ಗೆ ನಾನು ಮತ್ತು ನಿತಿನ್ ಅವ್ರು ಬಂದಿದ್ದೀವಿ. ಸೊ ಬನ್ನಿ ಇವಾಗ ಸೀಟ್ ಬೆಲ್ಟ್ ಹಾಕೊಂಡು ರೆಡಿಯಾಗಿ ತಯಾರಿಯಾಗಿ ಕೂತಿದ್ದೀನಿ. ಈ ಸರಿ ಏನಾದರೂ ಫಸ್ಟ್ ಬರಬೇಕು ಅಂತೇಳಿ. ಈ ಕಾಟ್ ನೋಡಿದ್ರೆ ಯಾಕೋ ನಂಗೆ ನಂಬಿಕೆನೇ ಬರ್ತಾಯಿಲ್ಲ. ಹಾಂ ಪೆಟ್ರೋಲ್ ಐತಾ? ಓಕೆ ಗೈಸ್ ಸ್ಟಾರ್ಟ್ ಮಾಡ್ತವ್ರೆ. ಏನು ಸ್ಟಾರ್ಟೇ ಆಯ್ತಾ ಇಲ್ಲ ಇದು? ಭಯ ಅಚ್ಚಾ है क्या? ಓಹೋ ಯಾವ್ದು ಹಿಂಗೈತೆ ಸುತ್ತಕ್ಕೆ ಹ್ಯಾಂಡ್ಲು ಸುತ್ತಬೇಕು. ಸಾಕಾರ ಆಯ್ತು ನೋಡಿ. पंचर ಆಗ್ಬಿಟ್ಟೈತೆ ಇದು. भैया पंचर हो गया, जल्दी जल्दी चेंज करो. गाइस पंचर ಆಗಿರೋದು ಕೊಟ್ಬಿಟ್ಟರು. स्टार्ट कर भाई, नंबर चेंज किया. ನಿಂದೇನಾಯ್ತು? ಅದು ನಂದು ಇದು ಟೈರ್ पंचर ಆಗ್ಬಿಟ್ಟೈತೆ. उसके साथ जाता हूँ. ನಮ್ಮ ಬ್ರೋ ಹೋಗೋಣ. भाई अच्छा वाला गाड़ी दे दो, वरना तो मैं नहीं जाऊंगा. ये बेकार गाड़ी है, 3 दिन रोड मार रहे. पहली लैप लाया, फर्स्ट रन पे आया. दूसरा गाड़ी एक पंचर हुआ है, ऐसा ही हुआ है. 2 बार दिमाग खराब हो जाएगा भाई. भाई ऐसा दिमाग खराब करता है. आपको 6 भी दे रहा हूँ, ठीक है ना? हाँ आपको 6 भी दे रहा हूँ. हाँ ठीक है. ಓಹೋ ಇದು ಗಾಡಿ
ಹೋಗ್ತೈತೆ ಗಾಡಿ ಇದು. अभी ये बढ़िया है, सही है ना? ये तो बढ़िया है. 6 लाख में 6 लाख देगा, ठीक है? मैं फोटो खींचता हूँ, अगली बार आए तो यही लेता हूँ. नहीं नहीं ऐसा नहीं, बेसिक क्राउड होता है ना. ಅಯ್ಯಯ್ಯೋ, ಲಾಸ್ಟ್ ಟೈಮ್ ಗಿಂತ ಈ ಸತಿ ವರ್ಸ್ಟ್ ಆಕ್ಚುಲಿ. ಅಲ್ಲ ಲಾಸ್ಟ್ ಟೈಮ್ ಇಂತ ಕಂಪ್ಯಾರಿಟಿವ್ಲಿ ಸ್ಕೋರು ಬ್ರೋ ಗಾಡಿ ವರ್ಷ ಆಗಿತ್ತು ಬ್ರೋ. ಪರವಾಗಿಲ್ಲ. ಎರಡನೇ ರೌಂಡಲ್ಲಿ ನೋಡ್ರಿ ಗೈಸ್, ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಪೋಲಾರ್ ಬಿಯರ್ಗೆ. ಯಾವಾಗಲೂ ಸ್ವೀಟ್ ತಿನ್ನಕ್ಕೆ ಕರ್ಕೊಂಬತ್ತಾರೆ. ಹಾಂ, ಸ್ವೀಟ್ ಪರ್ಸನ್ ಇವರೇ. ಸ್ವೀಟ್ ಪರ್ಸನ್ ನಿತಿನ್ ಅವರು ಸ್ವೀಟ್ ತಿನ್ನಕ್ಕೆ ಕರ್ಕೊಂಬಂದಿದ್ದಾರೆ ಇವಾಗ ನಮ್ಮ. ಇನ್ನೊಂದು ಡೈಲಾಗ್ ಹೇಳೋದು ಅದಾಯ್ತಲ್ಲ, ಮೈ ಬ್ರೋ ಇಸ್ ಮೈ ಬ್ರೋ, ನನ್ ಆಫ್ ಯುವರ್ ಬ್ರೋ. ಗೈಸ್, ಅರ್ಧ ಗಂಟೆಯಿಂದ ಮೆನು ನೋಡ್ಬಿಟ್ಟು ಕೊನೆಗೆ ಏನು ಹೇಳೋದು ಗೊತ್ತಾ? DBC ಕೊಡಿ ಅನ್ನೋದು. 20 minutes later. ಅದು ನೋಡಿ ಇವಾಗ ಬಾಲ ಅಲ್ಲಾಡ್ಸೈತೆ ಶಿಷ್ಯ. ಇವತ್ತು ಸ್ವಲ್ಪ ಮಿಕ್ಸು, ಫ್ರೆಂಚ್ ಫ್ರೈಸು, ಐಸ್ ಕ್ರೀಮು. ನಾಳೆ ಬಂದ್ಬಿಡೋಣ ಬಾಡೂಟ ನಿಂಗೆ. ಇಷ್ಟು ಜನ ಸೇರಿಬಿಟ್ಟು ಪಾಪ ಅದು ಮಾತು ಬರಲ್ಲ ಅಂತ ಹಿಂಗೆಲ್ಲ ಮಾಡ್ತಿರಲ್ಲ. ನಾವೆಲ್ಲ ಇದೀವಂತ ಅವತ್ತಕ್ಕೆ ಹೋಗಿದ್ದೆ, ಅವ್ರು ಬಂದಿದ್ದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟಲ್ಲ, ಚೂಚು ನಾಯಿ. ನೋಡಿ ಬೈಕ್ ತಗೊಂಡ್ ಬಂದವ್ರೆ, ಗೊತ್ತಾಯ್ತಾ? ಮಾತಾಡಿ ಗೈಸ್, ಬನ್ನಿಲ್ಲ ಬೈಸ್, ಬನ್ನಿ 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 ಬೈಸ್, ಇಲ್ಲಿ ಬೈ. ಏನ್ ಅಂತ ಇದೆಯಾ? ನೋಡು ಸ್ಕೆಚ್ ಆಗ್ತದೆ. ಶಿಶಾ ಬಾರ, ಏನ್ ಹೆಸರು ನಿಂದು? ಮ್ಯಾಡಿಟು ಕೆಂಚ. ಇವನೇ ಅಪ್ಪಿ. ಏನ್ ಸೌಂಡ್ ಅವಾಗೆ ಬರ್ಬೋ ಅಂತ ಇದೀವ ಅಂತ ಇದೆಯಾ? ಕಾಂಪ್ರಮೈಸಾ? ಅಪ್ಪಿ ಯಾಕಪ್ಪಿ ಕಾಲೆಲ್ಲ ನೋಡಿ ಹೆಂಗ್ ಏನ್ ಮೈಕಲ್ ಜಾಕ್ಸನ್ ಅಪ್ಪಿ ನೋಡಿ ಹೆಂಗ್ ರೌಂಡ್ ಅಪ್ ಮಾಡೋರು. ಕಾರ್ ಇಲ್ಲದೆ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಏನೇ ಆಗ್ಲಿ ಇಲ್ಲಿ ರೀ ಸೌಂಡೇ ಆಯ್ತು, ಏನ್ ಮಾಡಿಲ್ಲ ನೀನು. ಮಕ್ಕಳ 3 ಜನ ಕೇಳ್ತಾ ಇದೀನಿ, ನಿಮ್ದು ಎಷ್ಟಿದೆಯೋ ನವರಂಧ್ರಗಳನ್ನ ಮುಚ್ಕೊಂಡು ಸುಮ್ಮನಿರ್ಬೇಕು. ಕೆಳಗಡೆ ಹೇಳ್ತೀಯಾ? ಬಾಬಾ ಪುಟ ಅಮ್ಮ ಕೆಳಗಡೆ ಹಾಕೊಂಡು ನೋಡ್ತಾರೆ ಸರಿ ಏರಿಯಾದವರು. ಹಲ್ ಕಚ್ಕೊಂಡಿದ್ದವ್ನಿಗೆ ಈ ನನ್ನ ಮಕ್ಕಳು ಕುಡಿದ್ಬಿಟ್ಟು ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ? ನಿಮ್ಗೆ ಹೇಳ್ತಾ ಇರೋದು, ಇದು ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ. ಬೇರೆ ತರ ಆಗತ್ತೆ, ಮುಚ್ಕೊಂಡು ಇದ್ಬಿಡ್ಬೇಕು. ಬಂದ್ಬಿಡು ಆಗೋಯ್ತು, ಬಂದ್ಬಿಡು ಬಾಪಾ ಪುಟ್ಟ. ಅವ್ರಿಗೆ ಗೊತ್ತಿಲ್ಲ ಫಸ್ಟೇ ಖರಾಬ್ ನನ್ನ ಮಕ್ಳು. ಅವ್ರಿಗೆ ಏರಿಯಾದವರು ಪೊಲೀಸವ್ರು ಮಾತೇ ಕೇಳಲ್ಲ. ಅವರು ರಾಂಗ್ ರೂಟಲ್ಲಿ ಹೋಗ್ತಾ ಇರ್ತಾರೆ, ಬಸ್ ಕೆಳಗಡೆ ಹೋಗ್ತಾರೆ ಅಂತ. ಅವಳು ಹೋಗ್ತಾರೆ ಕಾರ್ ಬಿಟ್ಟೆ ಗುಂಗುತ್ತಾರೆ. ಇಲ್ಲ, ಇವ್ನಿಗೆ ರೈಸ್ ಆಯ್ತಾನೆ ಅಂದ್ರೆ ಮೊದಲೇ ಐಸ್ ಕ್ರೀಮ್ ಕೊಡಿಸ್ಬೋದಾಯ್ತಲ್ಲೋ. ಮ್ಯಾಡಿಗೆ ಒಂದು ಕ್ಯಾಂಡಿ ಕೊಟ್ರೆ ಸಾಕು. ಅವನ ಹತ್ರನೂ ಕುಲ್ಫಿ ಇದೆ ವಿತೌಟ್ ರ್ಯಾಪ್. ಇವೆಲ್ಲ ಪರ್ಸನಲ್ ಹೋಗಿ गाली देता फैमिली अटेंडेंस अच्छा ऐसा मेरे को इतना देता इतना ಓಕೆ ಬ್ರೋ, ಬಾಯ್. ಹುಷಾರು. ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕಿ. ಹಾಂ, ಮೆಸೇಜ್ ಹಾಕಿ. ಗ್ರೂಪಲ್ಲಿ ಮೆಸೇಜ್ ಹಾಕಿ, ನಾನು ಮಲ್ಕೊಂಡಿರ್ತೀನಿ ರಿಪ್ಲೈ ಮಾಡಲ್ಲ ಅಂತ. ಸಖತ್ತಾಗಿ ಹೇಳ್ದ.
ಗೈಸ್ ಗೋ ಕಾರ್ಟಿಂಗ್ ಎಲ್ಲ ಮುಗಿಸ್ಕೊಂಬಂದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇನ್ನು ಮುಂದಕ್ಕೆ ಇನ್ನೂ ಕ್ರೇಜಿ ಡಿಸೈನ್ ನಗ್ಸೋ ವ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ಸ್ಕ್ರಿಪ್ಟ್ ಬರೆಯೋದಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಎಲ್ಲನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಎಲ್ಲ ನಿಮ್ಮ ಮುಂದೆ ಬರುತ್ತೆ. ಏಪ್ರಿಲ್ 1ರವರೆಗೂ ಸ್ವಲ್ಪ ಪ್ಲ್ಯಾನಿಂಗಲ್ಲೇ ಇರ್ತೀನಿ. ಆಮೇಲೆ 1ರಿಂದ ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಹಚ್ಕೋತೀನಿ. ಒಂದು ದಿವಸ ಫ್ಯಾಮಿಲಿ, ಒಂದು ದಿವಸ ಚಾಲೆಂಜು, ಒಂದು ದಿವಸ ಪಾಡ್ಕಾಸ್ಟು, ಎಲ್ಲ ಥರ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಿಮಗೇನಾದರೂ ಕಾಂಟೆಂಟ್ ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಕಮೆಂಟ್ ಹಾಕಿ. ಆ್ಯಂಡ್ ನಾನು ಲಾಸ್ಟ್ ತುಂಬ ಸರಿ ಹೇಳಿದ್ದೀನಿ, ಇದು ಮಾಡಬೇಕಂತ ಸೈಕ್ ಆಗಿಬಿಟ್ಟಿದೆ, ಮಾಡಿರಲಿಲ್ಲ. ಯಾವ ಸಬ್ಸ್ಕ್ರೈಬರ್ ಮನೆಗೆ ಬರಬೇಕೋ ಈ ಸರಿ ನಮ್ಮ ಅಮ್ಮನೇ ಬರ್ತೀನಿ, ಯಾರಾದರೂ ಒಬ್ಬರು ಸಬ್ಸ್ಕ್ರೈಬರ್ಸ್ ಮನೆಗೆ. ಆ್ಯಂಡ್ ಫ್ಯಾಮಿಲಿ ಆಗಿರಬೇಕು, ನಾನ್ ವೆಜ್ ಆಗಿರಲಿ. ಸೊ ಕಮೆಂಟ್ ಹಾಕಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಮಿಕ್ಕಿದೇನಿದೆ ಮಾತಾಡೋಣ. ಆ್ಯಂಡ್ ನೆಕ್ಸ್ಟ್ ವ್ಲಾಗು ನಿಮ್ಮ ಮನೇಲಿ ಮಾಡೋಣ ಆದಷ್ಟು ಬೇಗ ಅಂತ ಹೇಳ್ತಾ. ಆ್ಯಂಡ್ ಇದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ ಗೈಸ್. ಯಾರೋ ಬೇವರ್ಸಿ ಡ್ಯಾಶ್ ನನ್ನ ಮಗ ನನ್ನ ಪ್ರೊಫೈಲ್ ನನ್ನ ಫೋಟೋ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಟಿಕೆಟ್ ಮಾಡ್ತಾವನಂತೆ. ಸೊ ಎಷ್ಟೊಂದು ಜನಕ್ಕೆ ಸ್ಕ್ಯಾಮ್ ಮಾಡ್ತಾಯಿದ್ದಾನೆ ನೋಡಿ. ಸುಜಿತ್ ಜಿ ರಾಮ್ ಅಂತ ಹಾಕ್ಕೊಂಡಿದ್ದಾನೆ. ಸೊ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ರಿಪೋರ್ಟ್ ಮಾಡಿ, ನನ್ನ ಮಗ ಬ್ಲಾಕ್ ಆಗಬೇಕು. ತುಂಬ ಜನಕ್ಕೆ ಮೋಸ ಮಾಡಿಬಿಟ್ಟಿದ್ದಾನೆ. ಎಷ್ಟೊಂದು ದುಡ್ಡು ಕಳ್ಕೊಂಡಿದ್ದಾರೆ ನೋಡಿ. ಮೆಸೇಜ್ ಮಾಡ್ತಾಯಿದ್ದಾರೆ, ನೀವು ಅಂದ್ಕೊಂಡು 7,500 ಪೇ ಮಾಡಿದೆ ಅಂತ. ಸೊ ಅವ್ರಿಗೆ ಬುದ್ಧಿ ಇಲ್ವಾ? ನನ್ನ ಹೆಸರು ಜೀರಾಮ ಗೌಡ್ರ, ನಾನು ಬಳ್ಳಾರಿಲಿರ್ತೀನಿ. ಅಲ್ಲಿ ಕ್ಲಿಯರ್ ಆಗಿದೆ. ಏನು ಅಷ್ಟು ಗೊತ್ತಾಗಲ್ವ ಏನು ಅಂತ? ಜನಕ್ಕೆ ಬುದ್ಧಿ ಇಲ್ವಾ ಏನು ಅಂತಲೇ ಗೊತ್ತಾಗಲ್ಲ. ನಾನು ಫೇಸ್ಬುಕ್ಕಲ್ಲೇ ಇಲ್ಲ ಫಸ್ಟ್ ಆಫ್ ಆಲು. ಇನ್ಸ್ಟಾಗ್ರಾಮಲ್ಲಾಗಿದ್ದರೆ ಏನೋ ಮಾಡ್ಬೋದಾಗಿತ್ತು. ಸೊ ದಯವಿಟ್ಟು ಹುಷಾರಾಗಿರಿ. ತುಂಬ ಟಿಕೆಟ್ ಸ್ಕ್ಯಾಮ್ಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಎಷ್ಟೊಂದು ಜನಕ್ಕೆ ಮ್ಯಾಚ್ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಆ ದುಡ್ಡನ್ನ ಉಳಿಸ್ಕೊಳ್ಳಿ, ಬೇರೆಯವ್ರಿಗೆ ಸ್ಕ್ಯಾಮ್ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ನನಗೇನಾದರೂ ಟಿಕೆಟ್ ಸಿಕ್ಕಿದ್ರೆ ಈ ಮ್ಯಾಚ್ಗೆಲ್ಲ ಮುಂದೆ ಯಾವುದಾದ್ರು ಒಂದು ಮ್ಯಾಚ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗ್ತೀನಿ. ಈ ಸರಿ ನಮಗೆ ಸಿಕ್ಕಿಲ್ಲ, ನಮ್ಮ ಬಾಯ್ಸ್ಗೂ ಸಿಕ್ಕಿಲ್ಲ. ನಾನು ಅದೇ ಟೆನ್ಷನಲ್ಲಿದ್ದೀನಿ. ಸೊ ಸಿಕ್ಕಿರೋ ಒಂದೇ ಒಂದು ಪ್ರೀಮಿಯಂ ಟಿಕೆಟ್ಗೆ ನಾನು ಒಬ್ಬನೇ ಹೋಗಿ ಏನೋ ಕೂಡ ಹಾಕೋಕ್ಕಾಗಲ್ಲ. ಪ್ಲ್ಯಾನ್ ಮಾಡ್ತೀನಿ, ಆದಷ್ಟು ಬೇಗ ನಿನ್ನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.